ನಾನು ಮಾಡ್ತಾ ಇದ್ದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಡಿಯೋಗೆ. ಅಲ್ಲೇ ತಮಿಳಲ್ಲಿ ನೋಡಿರ್ತೀರಾ ಏನಿವತ್ತು ಅಂತ ಚಾಲೆಂಜಿಂಗ್ ವಿಡಿಯೋ. ಯಾರ್ದು ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ವರ್ಸಸ್ ಬಾಕ್ಸರ್ದು. ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರು ತುಂಬ ವೆಯ್ಟ್ ಹೊಡಿತಾರೆ, ಯಾರು ಗಟ್ಟಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಇವತ್ತು. ಮೀನ್ಸ್ ನನ್ನ ಫ್ರೆಂಡು ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಅವ್ನು ಇನ್ನೂ ವಿಷಯ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೇಳೋಣ ಬರ್ರಿ. ಚಾಲೆಂಜಿಂಗ್ ವಿಡಿಯೋ ಅವ್ನು ಮಾಡ್ತಾನ ಮಾಡಲ್ಲ ಅದು ಇನ್ನೂ ಗೊತ್ತಿಲ್ಲ. ಇದೇ ನಾವು ಕೆಳಗಡೆಯಿಂದ ವಿಡಿಯೋ ಮಾಡ್ತಿದ್ದೀವಿ, ಅವ್ನು ನಿಮ್ಮ ಮೇಲ್ಗಡೆ ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಬೇಕಾದ್ರೆ ವೆಯ್ಟ್ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಯ್ಯೋದಂದ್ರೆ ಅವ್ನು ಸ್ವಲ್ಪ ಕಷ್ಟ. ಆದ್ರೂ ನನ್ಗನ್ಸೋ ಪ್ರಕಾರ ನಾನೇ ಗೆಲ್ತೀನಿ, ಯಾಕೆಂದ್ರೆ ನಮ್ಮ ಬಗ್ಗೆ ನನ್ಗೆ ಗೊತ್ತಲ್ಲ. ಅಲ್ಲಿ ಸೌಂಡ್ ಕೇಳಿಸ್ತೈತೆ, ಆದ್ರೆ ಒಂದ್ ಧೈರ್ಯ ನಾನೇ ಗೆಲ್ಲೋದು. ಆರಾಮ? ಏನ್ ಸಮಾಚಾರ? ಏನ್ ಒಬ್ರು ಇದ್ದೀರಾ? ಏನ್ ಫುಲ್ ಪ್ರಾಕ್ಟೀಸ್? ಏನಿಲ್ಲ, ಸುಮ್ಮನೆ ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಬಾಡಿ ಬಿಲ್ಡಿಂಗ್ ಇಲ್ಲ ಬಾಕ್ಸರ್ಸ್ ಅಂತ ನೋಡೋಣ ಅಂತ ಇವತ್ತು ಒಂದು ವಿಡಿಯೋ ಮಾಡೋಣ, ಚಾಲೆಂಜಿಂಗ್ ವಿಡಿಯೋ ಅಂತ. ಅವನು ಒಪ್ಕೊಂಡಿದ್ದಾನೆ. ಇವಾಗ ಯಾವ್ದು ಚಾಲೆಂಜಿಂಗ್ ವಿಡಿಯೋ ಅವ್ನು ನನಗೆ ಕೊಡ್ತಾನೆ, ನಾನು ಯಾವ್ದು ಕೊಡ್ತೀನಿ. ಇಲ್ಲ ನಾನು ಕೊಟ್ಟಿದ್ರಲ್ಲ ಅವ್ನು ವಿನ್ ಆಗ್ತಾನ, ಅವ್ನು ಕೊಟ್ಟಿದ್ರಲ್ಲ ನಾನು ವಿನ್ ಆಗ್ತಾನ. ನೋಡೋಣ ಬನ್ನಿ. ರೆಡಿ? ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ಒಂಚೂರು ವಾರ್ಮ್ ಅಪ್ ಮಾಡ್ಕೊಬಿಡೋಣ. ಏಕೆಂದರೆ ನಮ್ದು ಏನು ಸ್ಟ್ರಾಂಗ್ ಅಂತ ನಾವು ತೋರಿಸ್ಬೇಕಲ್ವಾ. ನಾವೊಂದು ಸ್ವಲ್ಪ ತೋರಿಸಿದ್ರು ಅವ್ರಿಗೆ ಗೊತ್ತಾಗುತ್ತೆ. ನನಗೂ ಒಂದು ಸ್ವಲ್ಪ ಬಾಕ್ಸಿಂಗ್ದು ಬೇಸಿಕ್ ಒಂದು ಸ್ವಲ್ಪ ಗೊತ್ತಿದೆ, ಆದರೆ ಫುಲ್ ಎಲ್ಲ ಗೊತ್ತಿಲ್ಲ. ಒಂದೆರಡು ಬಾಕ್ಸಿಂಗ್ ಆಡ್ಕೊಂಡು ನಮ್ಮ ಜಿಮ್ಗೆ ಹೋಗೋಣ. ಯಾಕೆಂದ್ರೆ ಒಂದು ಚಾಲೆಂಜು ಕೂಡ ನಮ್ಮ ಜಿಮ್ಮಲ್ಲೇನೆ. ಅಲ್ಲೂ ನಮ್ಮದು ಅವ್ರದ್ದೆಲ್ಲ ಒಂದೇ ಚಾಲೆಂಜ್. ಇವಾಗ ಒಂದು ವಾರ್ಮ್ ಅಪ್ ಮಾಡೋಣ. ಗೋ ರೈಟ್. ರೆಡಿ? ಚಾಲೆಂಜ್ ಕೊಡೋ ಅಂತ ಕೇಳಿದ್ರೆ ಅವ್ನು ಯೋಚನೆ ಮಾಡ್ತಾವ್ನು ಯಾರನ್ನ ಕೊಡ್ಬೋದು ಇವ್ನಿಗೆ, ಯಾರನ್ನ ಕೊಟ್ರೆ ನಾನು ಸೋಲ್ಸಕ್ಕಾಗುತ್ತೆ ಅನ್ನೋ ಅಷ್ಟು ಏನೇನೋ ಅವ್ನು ಯಾವ್ದು ಕೊಟ್ಟರು ನಾವು ಸೋಲಿಸ್ತೀವಿ ಅಂತ ಗೊತ್ತು ಅವನಿಗೆ. ಅದಕ್ಕೆ ನಮ್ಗೆ ಟೆನ್ಷನ್ ಆಗ್ತಾವನೆ, ಮೊಬೈಲೆಲ್ಲ ನೋಡ್ತಾವನೆ ಯಾರನ್ನ ಕೊಡ್ಲಿ ಇವನಿಗೆ ಅಂತ ಹೇಳ್ಬಿಟ್ಟು. ಸ್ಕಿಪ್ಪಿಂಗ ನಾವೇನು ಹೆಣ್ಮಕ್ಳು ಸ್ಕಿಪ್ಪಿಂಗ್ ಮಾಡಕ್ಕೆ ಅಲ್ಲ. ಇಂಥ ಚಾಲೆಂಜ್ನೆಲ್ಲ ಒಳ್ಳೆ ರಸ್ಕ್ ತಿಂದಾಕ್ಬಿಡ್ತೀವಿ. ಇದ್ರಲ್ಲಿ ಸೋಲ್ಸಲ್ವ? ತಿತ್ಕೊಂಡೆ ಬಂದ್ಬಿಡ್ತು. ಆದ್ರೆ ಬಂದಿದ ತಕ್ಷಣ ನೋಡ್ರಿ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂದ್ರೆ ತಿತ್ತ ಹೋಯ್ತು. ಮಾಡ್ಕೊಬಿಡೋಣ ಇವಾಗ ಸ್ಕಿಪ್ಪಿಂಗ್ ಚಾಲೆಂಜು. ಯಾರು ಜಾಸ್ತಿ ಹೊತ್ತು ಮಾಡ್ತಾರ ಅಂತ ಹೇಳ್ಬಿಟ್ಟು ಇವಾಗ ಅವ್ನು ಸ್ಟಾಪ್ ಮಾಡ್ತಾರ ಫಸ್ಟ್, ನಾನು ಸ್ಟಾಪ್ ಮಾಡ್ತೀನ ಅಂತ ನೋಡೋಣ. 1 2 3 ಸ್ಟಾರ್ಟ್. ಫ್ಲಾಶ್ ಬ್ಯಾಕ್. ಇಂಥ ಚಾಲೆಂಜ್ ಎಲ್ಲ ಒಳ್ಳೆ ರಸ್ಕ್ ತಿಂದಾಕ್ಬಿಡ್ತೀವಿ. ಓಕೆ, ಇದ್ರಲ್ಲಿ ಸೋತಿರ್ಬೋದು, ಇನ್ನೊಂದ್ರಲ್ಲಿ ಗೆಲ್ತೀನಿ. ಇವಾಗ ಅವನಿಗೆ 1 ಪಾಯಿಂಟು 5 ಪಾಯಿಂಟ್ಸ್ ಇರುತ್ತೆ. 5 ಪಾಯಿಂಟ್ಸಲ್ಲಿ ಯಾರು ವಿನ್ ಆಗ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಇವಾಗ 1 ಪಾಯಿಂಟ್ ಅವನಿಗೆ. ದಿಸ್ ಈಸ್ ಬಾಕ್ಸರ್. ಸೊ ಗೈಸ್, ನಾನಿವಾಗ ಬರ್ಪೀಸ್ ಹೇಳ್ಕೊಡ್ತೀನಿ ಹೆಂಗೆ ಅಂತ ನೋಡಿ. ಸೊ ಫಸ್ಟ್ ಒಂದು ನಾರ್ಮಲ್ ಆಗಿ ಎಗ್ರು, ಪುಷಪ್ಸ್, ಗೆಟ್ ಬ್ಯಾಕ್ ಆ್ಯಂಡ್ ರಿಪೀಟ್. ಎಷ್ಟು ಇದು? ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಂಟಿನ್ಯೂಸ್. ಓಕೆ, ಸೋಲೋ ತನಕ ಯಾರು ಸ್ಟಾಪ್ ಮಾಡ್ತಾ ಇಲ್ಲ ನನ್ನ ತನಕ. ಸೊ ಇದು ಯೂಸಲಿ ನಿಮ್ಮ ಕೋರ್ಗೆ, ಆರ್ಮ್ಸ್ಗೆ, ಆಲ್ಮೋಸ್ಟ್ ಆಲ್ ಓವರ್ ಬಾಡಿಗೆ ವರ್ಕೌಟ್ ಆಗುತ್ತೆ. ಸೊ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಹಿಂಗೆಲ್ಲ ಹಿಂಗೆ ಜಂಪ್,
ಮತ್ತೆ ಮುಂದೆ ಕೇಳಿ ಮತ್ತೆ ಓಕೆ 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 ಬಾಕ್ಸಿಂಗ್ ಹೋಗ್ಬಿಟ್ಟು ನನ್ನ ಕೈ ಯಾಕೆ ಹಿಂಗೆ ಹೋಗ್ತೈತೆ ಓಕೆ ರೆಡಿನಾ ರೆಡಿ 1 2 3 ಸ್ಟಾರ್ಟ್ ಜಂಪ್ ಮಾಡ್ಬೇಕು ಎಷ್ಟು ಹೈಟ್ ಆಗುತ್ತೆ ಅಷ್ಟೇ ಫುಲ್ ಮಾಡಬೇಕು ನಾನು ಮಾಡ್ತಾ ಇದ್ದೆ ಎನರ್ಜಿ ಎಲ್ಲ ಇಲ್ಲೇ ವೇಸ್ಟ್ ಆಗಿಬಿಟ್ರೆ ಅಲ್ಲಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲ ಅಷ್ಟೇ ನಾವಲ್ಲೂ ಮಾಡೋಣ ಬನ್ನಿ ಗೈಸ್ ನಾವೇ ಬೇರೆ ಚಾಲೆಂಜ್ ಗೆಲ್ಲೋದು ಹೆವಿ ಸುಸ್ತಾಗುತ್ತೆ ಇವ್ರದ್ದು ಇದೆಲ್ಲ ನಾನು ಮಾಡೋದೇ ಇಲ್ಲ ಜಿಮ್ಮಲ್ಲಿ ನಮ್ದೆಲ್ಲ ನಾರ್ಮಲ್ ವಾರ್ಮ್ ಅಪ್ಪು ಹಿಂಗೆ ಅನ್ನೋದು ಹೋಗಿ ವೆಯ್ಟ್ ಹೊಡಿಯೋದು ಇವ್ರದ್ದು ಸ್ವಲ್ಪ ಟಫು ಸೊ ನಾವು ಯೂಶಲಿ 100 ಮಾಡ್ತೀವಿ 100 ಐ ಥಿಂಕ್ ನನ್ನ ಪ್ರಕಾರ ಇವರಿಗೆ ಜಿಮ್ ಟಫ್ ಆಗ್ಬೋದು ನಾವು ಹೊಡೆಯೋ ವೆಯ್ಟ್ ಇವ್ರು ಹೊಡೆಯಲ್ಲ ಅಂತ ಆ್ಯಕ್ಚುಲಿ ಹೌದು ನಮ್ಮ ಮಸಲ್ಸು ಲೂಸಾಗಿರುತ್ತೆ ಅವ್ರಿಗೊಂದು ಸ್ವಲ್ಪ ಟೈಟಾಗಿರುತ್ತೆ ಸೊ ಜಾಸ್ತಿ ವೆಯ್ಟ್ ಹೊಡಿಯೋಕ್ಕಾಗಲ್ಲ ಬಟ್ ನಾನು ಆದರೂ ಟ್ರೈ ಮಾಡ್ತೀನಿ ಬನ್ನಿ ಗಾಯ್ಸ್ ಓಕೆ ಇವಾಗ ನಾವು ಸೀದಾ ಹೋಗ್ತಾ ಇರೋದು ಎಲ್ಲಿಗೆ ಹೇಳ್ರಿ ನಮ್ಮ ಜಿಮ್ಮಿಗೆ ನಮ್ಮ ಕಡೆಗೆ ಬಂದಾಯಿತು ಇವಾಗೆಲ್ಲ ಅವನೆಲ್ಲ ಚಾಲೆಂಜ್ ಕೊಟ್ಟಿದ್ದು ಇಲ್ಲಿ ನಾನು ಚಾಲೆಂಜ್ ಕೊಡ್ತೀನಿ ಅದನ್ನು ಮಾಡಲಿ ಅವನು ಏನೋ ಮಾಡ್ತೀಯ ನಾವು ಗೊತ್ತಲ್ಲ ಎಲ್ಲದಕ್ಕೂ ನಾವು ಬಾಕ್ಸರ್ಸ್ ಎಲ್ಲದಕ್ಕೂ ಬಾಕ್ಸರ್ಸ್ ಅಂತಾನೆ ವೆಯ್ಟ್ ಎತ್ಬೇಕಾದ್ರೆ ಗೊತ್ತಾಗುತ್ತೆ ಎಂಥ ಬಾಕ್ಸರ್ ಏನು ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಯಾವ್ದು ಬೇಕಾದ್ರೂ ಬರ್ತೀಯಾ ಯಾವ ವರ್ಕೌಟ್ ಆದ್ರೂ ನಾನು ಮಾಡಲ್ಲ ಬಿಡಲ್ಲ ಅಂತ ಹೇಳಂಗಿಲ್ಲ ಓಕೆ ನಾನು ಮೂರು ಹೇಳ್ತೀನಿ ಒಂದು ಚೆಸ್ಟ್ ಪ್ರೆಸ್ ಮಾಡೋಣ ಡಂಬಲಲ್ಲಿ ಅದಾದಮೇಲೆ ಲ್ಯಾಕ್ ಪುಲ್ ಡೌನ್ ಮಾಡೋಣ ಆಮೇಲೆ ಇದು ಲೆಗ್ ಪ್ರೆಸ್ ಮಾಡೋಣ ಲೆಗ್ ಪ್ರೆಸ್ಸಲ್ಲಿ ಅನ್ನೋದು ಇಳ್ದೋಗುತ್ತೆ ಶೇಕ್ ಆಗ್ತಿಲ್ಲ ರೆಪ್ಸ್ ಎಷ್ಟು ಹೊಡಿತಾರೋದು ಇಂಪಾರ್ಟೆಂಟ್ ಅಲ್ಲ ವೆಯ್ಟ್ ಎಷ್ಟು ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟು ಅದು ನೋಡೋಣ ಬರ್ರಿ ಇವಾಗ ನಾನು 25 ಹೊಡಿತೀನಿ ಅವನು ಎಷ್ಟು ಹೊಡಿದ ನೋಡೋಣ ನಾನು 25 ಹೊಡೆದಾದ್ಮೇಲೆ ಮತ್ತೆ ಇನ್ನೊಂದು ಎತ್ಕೋತೀನಿ ಅದು ನೋಡೋಣ ಯಾಕಂದರೆ ನಮ್ಮ ಜಿಮ್ಮಲ್ಲಿ ಇರೋದೇ ಲಾಸ್ಟ್ ಅದನ್ನ ಎತ್ಕೋತೀನಿ 25 ಸ್ಟಾರ್ಟಿಂಗ್ 25 ಹೋಗ್ಬಿಟ್ಟು ನನ್ನ ಹತ್ರ ಹೊಡೆಯೋಣ ಅಂತ ಪ್ಲಾನ್ ಆಗ್ತಿದ್ದೀನಿ ಕೌಂಟಿಂಗು ನಮ್ಮ ಬಾಕ್ಸರೇ ಕೌಂಟ್ ಮಾಡ್ತಾರೆ ಏನು ಬಾಕ್ಸರ್ ಸರಿ ಮಾಡಿ ಅಲ್ವಾ 1 2 3 ಗೊತ್ತಾಗುತ್ತೆ ಈಗ ಹಿಂಗೆ ಏನು ಅಂತ ಹೊಡೀರಿ ಬೇಗ ಸಪೋರ್ಟು ಸ್ವಲ್ಪ ಇರಲಿ ಟ್ವೆಂಟಿ ಫೈವ್ಗೆ ಸಪೋರ್ಟ್ ತೊಗೊಂಡವನೆ ಇವ್ನು 30 ಮಾಡ್ತಾನಾ 30 ಒಂದಾದ್ರೂ ಮಾಡೇ ಮಾಡ್ತೀನಿ ನೋಡ ನೆಕ್ಸ್ಟ್ ಇರೋದು ನಮ್ಮ ಜಿಮ್ಮಲ್ಲಿ ಲಾಸ್ಟ್ ವೆಯ್ಟು ತೋರಿಸ್ಬಿಡಿ 30 ಜಾಸ್ತಿ ಪ್ರಾಕ್ಟೀಸ್ ಆಯ್ತು ಅದಕ್ಕೆ ಜಾಸ್ತಿ ಹೊಡಿತು ಅಂದ್ರೆ ನಾನೇ ಮಾಡಲಿ ಆದರೆ ನಾನು ಮಾಡ್ತೀನಿ ಗೋ 30 kg ಹೊಡಿತೀವಿ ನೋಡಿ ಗೈಸ್ ಇವಾಗ ಅಯ್ಯಪ್ಪ ಮುಂದೆ ತೆಗೆ ಕಷ್ಟ ಆಯ್ತೈತೆ ಇದಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಎತ್ಕೊಡಲೆ ಎಲ್ಲಿಲ್ವಾ ಅಲ್ಲಿ ಅವ್ನು ಗೆದ್ದ ಇಲ್ಲಿ ಗೆಲ್ಲಕ್ಕಾಗಲ್ಲ ಗೆಲ್ಲಕ್ಕೆ ನಾನು ಬಿಡೋದು ಇಲ್ಲ ನಾನು ಟ್ರೈ ಮಾಡ್ತೀನಿ ಗೈಸ್ ಟ್ರೈ ಮಾಡ್ತೀನಿ ನಾನು ಕೈ ಬಿಡ್ತೀನಿ ನೀನು ಒಂದಾದ್ರೂ ಹೊಡಿಲೇಬೇಕು ಬಿಟ್ಟಿದ್ದೀನಿ ಆಗಲ್ಲ
ಏನಾಯ್ತು ಆಗಲ್ಲ ಅದೇ ಏನಾಯ್ತು 1 ಪಾಯಿಂಟ್. ಇವಾಗ ನೆಕ್ಸ್ಟ್ ನಾವು ಲ್ಯಾಕ್ ಪುಲ್ ಡೌನ್ ಮಾಡೋಣ. ಎಷ್ಟು ವೆಯ್ಟಲ್ಲಿ ಹೊಡಿತೀವಿ ಅನ್ನೋದು. ನಾನು 100 ಹೊಡಿತೀನಿ, ನೀವೇ ನೋಡಿರುತ್ತೆ ಬನ್ನಿ ಅಲ್ಲಿ. ಇವಾಗ 1 ಪಾಯಿಂಟು. ಇವಾಗ ಲ್ಯಾಕ್ ಪುಲ್ ಡೌನ್ ಮಾಡೋಣ. ನಿಂದೆಷ್ಟು? ಯಾವ 3? 2 ಬೈ, ಒಂದು ಸ್ಕಿಪ್ಪಿಂಗು, ಇನ್ನೊಂದು ಬರ್ಪೀಸು, ಇನ್ನೊಂದು ಬಾಕ್ಸಿಂಗ್. ಬಾಕ್ಸಿಂಗ್ನೆಲ್ಲ ಇಲ್ಲ. ಒಂದು 2 ಪಾಯಿಂಟ್ ಬಾಕ್ಸಿಂಗ್ ವರ್ಸಸ್ ಬಾಡಿ ಬಿಲ್ಡರ್. ಇಲ್ಲ ಅವ್ನು 2 ಪಾಯಿಂಟು, ನಂದು 1 ಪಾಯಿಂಟು. ಇವಾಗ ಲ್ಯಾಕ್ ಬಿಲ್ಡರ್ ಹೊಡಿತಾ ಇದ್ದೀನಿ 80 kg ಫಸ್ಟ್ ಸೆಟ್ಟು. ಅದಾದಮೇಲೆ 11 ನೋಡೋಣ ಯಾವಾಗ ಅಂತ. ಅಂದು 1, ಅವ್ನು 2. ಪಾಪ ಅಂತ ಬಿಟ್ಟು ಕೊಡ್ತಾ ಇದೀವಿ. ಏನು ಪಾಪನೇ ಇಲ್ಲ, ಇರೋದೇ ಅದು. ಸುಮ್ಮನೆ ಅದು ವಾಮಪ್ಗೆ ಎಷ್ಟು ರೆಪ್ ಆದರೆ ಹೊಡಿಬೋದು, ಒಟ್ಟಿನಲ್ಲಿ ಹೊಡಿಬೇಕು, ಅದು ಇಂಪಾರ್ಟೆಂಟ್. ಹಾಂ ಆಯ್ತು ಸರಿ. ನಾನು ಒಂದ್ಸತಿ ಹೇಳಿದ್ರೆ ಅದು ಹಾಂ ಓಕೆ. ಆರು ರೆಪ್ ಹೊಡೆದಿದ್ದೀನಿ. ಅದೇ ವೆಯ್ಟಲ್ಲಿ ಹೊಡಿಬೇಕು. 6 ಸರಿ. 2 ಪಾಯಿಂಟ್ ಈಚ್. ರೆಪ್ ಹೊಡೆದಿದ್ದೀನಪ್ಪ. ನೆಕ್ಸ್ಟ್ ಹೊಡಿತೀನಿ. 4 ಹೊಡೆದ್ರು ರೆಪ್ಪೆ, 6 ಹೊಡೆದ್ರು ರೆಪ್ಪೆ. ಒಟ್ಟಿನಲ್ಲಿ ವೆಯ್ಟ್ ಐತೆ. ಸರಿ, ಅವ್ನು ಗೆದ್ದಂಗೆ. ನಾಳೆ ಎದುರ್ಕೋಬಿಟ್ಟ. ಇರ್ಲಿ, ಭಯ ಎಲ್ಲ ಬರಬೇಕು, ಯಾಕೆಂದ್ರೆ ಇದು ನಮ್ಮ ಅಖಾಡ ಅಲ್ವಾ, ಭಯ ಇರಲೇಬೇಕು. ಒಂದು ಹೊಡಿಲಿ 100 ಹೊಡಿತೀನಿ ಅಂದ್ರೆ 100 ಹೊಡಿತೀನಿ. 100 ಅದರಲ್ಲೇ ಇಲ್ಲ ನೋಡ್ರಿ. ಹೊಡಿ, 7 ಆದ್ಮೇಲೆ ಹೊಡಿಬೇಕಷ್ಟೇಪ್ಪ. ಹೊಡೆದ್ಬಿಟ್ಟೆ ಬಿಡಿ, ಏನು ಮಾಡೋಲ್ಲ. ಒಂದಾದ್ರೂ ಕರೆಕ್ಟಾಗಿ ಬಂದೈತೆ. ಅವನಿಗೆ ಎಳೆಯಕ್ಕೂ ಆಗ್ತಾ ಇಲ್ಲ ಅವ್ನು ಕೇಳಿ. ಲೆಗ್ ಪ್ರೆಸ್ ಹೊಡಿಬೋದು. ಎಷ್ಟು ವೆಯ್ಟ್ ಹೊಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಹೊಡಿಬೋದು, ವೆಯ್ಟ್ ಹೊಡಿಯೋದು ಎಷ್ಟು ಇಂಪಾರ್ಟೆಂಟ್. ಓಕೆನಾ? ಹಾಂ, ರೆಡಿನಾ? ಇವಾಗ ಫಸ್ಟು 100. ಅದಾದಮೇಲೆ ಫಸ್ಟ್ ನಾನು 100ಅಲ್ಲಿ ಹೊಡಿತೀನಿ. ಅವ್ನು ಹೊಡಿತಾನೆ ಇಲ್ವ ಅಂತ ನೋಡೋಣ. ಅದಾದಮೇಲೆ ಜಾಸ್ತಿ ವೆಯ್ಟ್ ಇನ್ಕ್ರೀಸ್ ಮಾಡ್ತೀನಿ, ನೋಡೋಣ. ನಮ್ಮ ಸೋಲಕ್ಕೆ ಈಸಿ 100 ಎಲ್ಲ ಆರಾಮ ಹೊಡಿಬೋದು. ನಿಮಗೂ ನೋಡ್ಬೇಕು, ಪೈನ್ ಇದೆ, ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್. $150. 140 ಕಣೋ. 140. 25 ಹಾಕಿದ್ದೀನಿ. 20. ಇವಾಗ 160 ಇದೆ, 160 kg ಇದೆ. ನಾನು 160 ಹೊಡೆಯೋಣ. ವೆಯ್ಟ್ ಮೀನ್ಸ್ ರೆಪ್ಪು ಮುಖ್ಯ ಅಲ್ಲ, ವೆಯ್ಟು ಎಷ್ಟು ವೆಯ್ಟ್ ಹೊಡಿತೀವಿ ಅನ್ನೋದು. ಇವಾಗ 160 ಇದೆ. ಅವ್ನು ಹೊಡಿದ್ರೆ ನೋಡೋಣ, ನಾನು ಹೊಡಿತೀನಿ. ನಾನು ನಿಜ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಇಷ್ಟು ಬೇಗ ಸೋಲ್ತಾನೆ ಅಂತ ಗೊತ್ತಿಲ್ಲ. ಸೋತ 200 ಮ್ಯಾಕ್ಸ್. 200 ಎಲ್ಲ ಹೊಡಿತೀನಿ ಈಸಿ. 160 ಇದೆ, ಇನ್ನೊಂದು 200 ಹೊಡೆಯೋಣ. ಇನ್ನೊಂದು 15 ಹಾಕೋಣ. 230 ಆಗಲಿ. ಲೋವರ್ ಬ್ಯಾಕ್ ಪೈನ್ ಐತೆ, ಇಲ್ಲಾಂದ್ರೆ ಡೆಡ್ ಲಿಫ್ಟ್ ಹೊಡಿಸ್ತಾ ಇದ್ದೆ. ಅದನ್ನೆಲ್ಲ ಬಂದ್ಬಿಡ್ಬೇಕಾಯ್ತು ಆಚೆಗೆ. ಲೋವರ್ ಬ್ಯಾಕ್ ಪೈನ್ ಇದೆ, ಹೊಡಿಸ್ತಾ ಇಲ್ಲ.
ಎತ್ತಕ್ಕಾಗಲ್ಲ ಅಂತ ಹೇಳ ಆರಾಮಾಗಿತ್ತು ಇಲ್ಲ ಅಂತ ಮಾಡ್ತೀನಿ ನನ್ನ ಪ್ರಕಾರ ಆಗಲ್ಲ. 200 kg ಅಷ್ಟೇ. ರೆಡಿಯಾಗಿದೆ ನನಗೆ ಕೊಡ್ಸೋಕ್ಕೆ ಸೋಲೋದನ್ನ ನೀವೇ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ಐತೆ ಅಂದರೆ ಫಿಟ್ನೆಸ್ ಅವ್ರಿಗೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ಫಿಟ್ನೆಸ್ ಸ್ಟೇ ಮಾಡಬೇಕು. ಅದು ಬೇರೆ ಮೀನ್ಸ್ ಅದು ಒಂಥರ ಅದು ನಮಗೆ ನಾವೇ ಮಾಡ್ಕೋಬೇಕು, ನಮಗೆ ನಾವೇ ಇರಬೇಕು. ಬೇರೆಯವ್ರಿಗೆ ಜನ ಎಲ್ಲ ಅದನ್ನ ಇಷ್ಟಪಡಲ್ಲ ಅದಷ್ಟು. ನಮ್ಮ ಇಂಡಿಯಾ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೀರಾ ಗೈಸ್? ನಮಗೆ ಮಾಡ್ತೀರಾ? ಇದನ್ನ ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ನಮ್ಮ ಇಂಡಿಯಾ ಗೌರ್ಮೆಂಟಿಗೆ ಗೊತ್ತಿರೋದು ಒಂದೇ ಒಂದು ಸ್ಪೋರ್ಟ್ಸ್ ಅಂದರೆ ಅದೊಂದು ಕ್ರಿಕೆಟ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಗಲ್ಲೀಲಿ ಆಟ ಆಡೋದಂತ ಅನ್ಕೊಬಿಟ್ಟವ್ರೆ. ಕ್ರಿಕೆಟ್ ಒಂದೇ ಎಲ್ಲರನ್ನೂ ತೋರಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಹೇಳೋದು ಎಲ್ಲ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡ್ತೀವಿ. ಗೌರ್ಮೆಂಟ್ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು. ಬಂದೆ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ಇರೋದು ಎಲ್ಲ ಥರ ಸ್ಪೋರ್ಟ್ಸ್ ಇದೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಬರೀ ಕ್ರಿಕೆಟ್ ಅವ್ರು ಬಿಟ್ಟರೆ ಏನೂ ಗೊತ್ತಿಲ್ಲ. ದಟ್ಸ್ ವೈ ನಾನು ಕ್ರಿಕೆಟ್ ಜಾಸ್ತಿ ಮಾಡೋದು. ಅದೇ ಬೆಂಗಳೂರಿಗೆ ಸಪೋರ್ಟ್ ಅಷ್ಟೇ. ಆಕ್ಚುಲಿ ನಾವು ಪಕ್ಕ ಸಪೋರ್ಟ್. ಇಲ್ಲ ಸಪೋರ್ಟ್ ಎಲ್ಲ ಬೇಕಾಗಿಲ್ಲ ಬ್ರೋ. ಇವತ್ತು ಮ್ಯಾಚ್ ಐತೆ ಬ್ರೋ, ಇವತ್ತು ಮ್ಯಾಚ್ ಐತೆ. ಮ್ಯಾಚ್ ಸಾರಿ ಇವತ್ತು RCB ಮತ್ತೆ CSK ಮ್ಯಾಚು. ಇದು ಬ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತಾ ಗೊತ್ತಿಲ್ಲ. ಆದರೆ ನಮ್ಮ ಟೀಮ್ ಯಾವಾಗಲೂ ನಮಗೆ RCBನೇ ಗೆಲ್ಲದೆ ನಾವು ಡೋಂಟ್ ವರಿ. ಆಂಕಲ್ ಮಕ್ಕಳು ಹೇಳೋದೊಂದೇ, ಈ ಸರಿ ಕಪ್ ನಮ್ಮದೇ. ಆ ಸತಿನೂ ನಮ್ಮದೇ, ಈ ಸತಿನೂ ನಮ್ಮದೇ. ಇನ್ನು ನೆಕ್ಸ್ಟ್ 20 ವರ್ಷಕ್ಕೆ ಉಳಿಸೋದು ನಾವೇ. ಮುರ್ರೆ ಕೊಡ್ತಿದ್ದೀನಿ ಸಾಕು. ಇಷ್ಟಿಷ್ಟು ಅವನಷ್ಟು ಹೊಡೆಯಲ್ಲ. ಸುಮ್ಮನೆ ಯಾಕೆ ನನ್ನ ಎನರ್ಜಿ ನಾನು ಲಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಬೇಕಾ. ಇವಾಗ ಯಾರು ಹೊಡಿತಾರೆ? ಈಗ ಅಕಸ್ಮಾತ್ ಅವ್ನು ಹೊಡೆಯೋಕ್ಕಾಗಿಲ್ಲ ಅಂದರೆ ನಾನೇ ಗೆದ್ದೆ. 3 ಪಾಯಿಂಟ್ ಆಗುತ್ತೆ ನಂದು. ಹೊಡಿತೀನಿ ನೋಡಿ ಇವಾಗ ನನಗಿಲ್ಲದ ಹೆಂಗೆ ಅಂತ ತೋರಿಸ್ತೀನಿ. ಒಂದ್ರೆ ಕೊಡಿದ್ರು ಕೊಟ್ಟೆ ಇದ್ದೇನೆ. ಸೋತ 3 ಪಾಯಿಂಟು. 5 ಪಾಯಿಂಟಲ್ಲಿ 3 ಪಾಯಿಂಟ್ ನಂದು, 2 ಪಾಯಿಂಟ್ ನಂದು. ವಿನ್ ನಾನೇ. ಕೊನೆಗೂ ನಾನೇ ಗೆದ್ದೆ. ಯಾರು ಸ್ಟ್ರಾಂಗ್ ಅಂತ ಗೊತ್ತಾಯ್ತಾ? ಅವ್ರು ಹೊಡೆಯೋದ್ರಲ್ಲಿ ಸ್ಟ್ರಾಂಗ್ ಇರ್ಬೋದು, ಆದರೆ ನಾವೆಲ್ಲದ್ರಲ್ಲೂ ಸ್ಟ್ರಾಂಗ್. ಅಟ್ಲೀಸ್ಟ್ ಸಪೋರ್ಟ್ ಮಾಡೋ 200 kg. It doesn't matter in a fight. ಅದೆಲ್ಲ ಇವಾಗ ಹೇಳಾಗತ್ತಲ್ಲ ಅಪ್ಪ. ಒಳ್ಳೆ ರಾಯ್ ವಿನ್ ಆಗಿದೆ ಅಂತ ಹೇಳೋದು ಸರಿ. ಕೊನೆಗೂ ನಾನು ವಿನ್ ಆದೆ. 3 ಪಾಯಿಂಟ್ ನಂದು, 2 ಪಾಯಿಂಟು ಬಾಕ್ಸ್ ಇರೋದು. ಮೀನ್ಸ್ ಇದು ಯಾವುದೇ ಥರ ಅವ್ನ ಮೇಲೂ ನಾವು ಕೀಳು ಆ ಥರ ಅಲ್ಲ. ಮೀನ್ಸ್ ಯಾರಲ್ಲಿ ಎನರ್ಜಿ ತುಂಬ ಇದೆ, ಸ್ಟ್ರೆಂತ್ ಇದೆ ಅಂತ. ಈಗ ಅವ್ನು 2 ಪಾಯಿಂಟ್ ಹೆಂಗಿದ್ದ ಅಂತ ಹೇಳಿದ್ರೆ ನನಗೆ ಅದನ್ನ ಮಾಡೋಕ್ಕೆ ಆಗಲಿಲ್ಲ. ಮೀನ್ಸ್ ವೆಯ್ಟಲ್ಲಿ ಅಂದಾಗ ಅವರು ಒಂದು ಸ್ವಲ್ಪ ವೆಯ್ಟ್ ಹೊಡೆಯಲ್ಲ, ಅದಕ್ಕೆ ಇಳ್ದೋಗ್ಬಿಟ್ಟಿದ್ದಾರೆ. ಸೋತರು. ಹಂಗಾದ್ರೆ ನಾನು ಗೆದ್ದಿದ್ದೀನಿ, ಅದನ್ನೇ ಹೇಳಿ. ಬಟ್ ನಾವು ಫಿಟ್ನೆಸ್ ಮಾಡ್ತಾ ಇದ್ದೀವಿ. ಮಿಕ್ದವ್ರ ಥರ ಮನೇಲಿ ಕೂತ್ಕೊಂಡು ಮಾಡ್ತಾ ಇಲ್ಲ. ನಾವು ಫಿಟ್ನೆಸ್ ಮಾಡಿರಿ, ಒಳ್ಳೆ ಬಾಡಿ ಮಾಡಿರಿ, ಹಾಳಾಗ್ಬಿಡ್ರಿ ಅಷ್ಟೇ. ಅದಾದಮೇಲೆ ಲಾಸ್ಟಲ್ಲಿ ಶೇರು, ಸಬ್ಸ್ಕ್ರೈಬು, ಲೈಕು ಬ್ರೋ ಮಾಡಿ. ಎಸ್ ಅವ್ರು ಹೇಳಿದ್ರಲ್ಲ ಅದು ಮಾಡಿ. ಹಂಗೇನೆ ನಾಳೆ ದಿನ ಮತ್ತೆ ಆ ಬ್ಲಾಗ್ ಮಾಡ್ಬೇಕಂತ ಹೇಳ್ರಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಅಕಸ್ಮಾತ್ ಏನಾರ ತಪ್ಪಿದ್ರೆ ಹೇಳಿ, ತಿದ್ಕೊಳ್ಳಿ ಅಂತ. ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ. ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್.